ಹಲೋ ಅಣ್ಣ. ಗೌರಿ, ಪರಿಚಯ ಬಗ್ಗೆ ಏನು ಡಿಸೈಡ್ ಮಾಡಿದೆ? ಅವನು ಸರಿ ಇಲ್ಲ ಅಣ್ಣ, ನಮ್ ಎಲ್ರಿಗೂ ಮೋಸ ಮಾಡ್ತಿದ್ದಾನೆ. ಆದ್ರೆ ನಾವು ಅವನ್ನ ಏನು ಮಾಡೋಕ್ಕಾಗ್ತಿಲ್ಲ. ಅವ್ನಿಗೆ ಏನಾದರೂ ಮಾಡಿ ತಪ್ಪಿಸ್ಕೋತಾ ಇದ್ದಾನೆ. ಗೌರಿ, ನಿನಗೆ ಉಳಿದಿರೋದು ನಾಳೆವರೆಗೂ ಮಾತ್ರ ಟೈಮ್. ಅವನು ಕೆಟ್ಟವನು ಅನ್ಸಿದ್ರೆ ಹೇಗಾದರೂ ಮಾಡಿ ಮದುವೆ ಆಗೋದ್ರೊಳಗೆ ಅವನು ನಿಜ ಬಣ್ಣ ಬಯಲು ಮಾಡಬೇಕು. ಇಲ್ಲ ಅಂದರೆ ಗ್ರೀಷ್ಮ ಲೈಫ್ ಹಾಳಾಗುತ್ತೆ. ನಾಳೆ ಅಷ್ಟರಲ್ಲಿ ಅಂದರೆ ಹೇಗಣ್ಣ? ನನ್ನ ತಲೆನೇ ಓಡ್ತಾ ಇಲ್ಲ. ಬೆಳಿಗ್ಗೆ ಆದರೆ ಮದುವೆ, ಅಷ್ಟರಲ್ಲಿ ಪ್ರೂಫ್ ಎಲ್ಲಿಂದ ತರೋದು? ಅವನು ಅಷ್ಟು ಕೆಟ್ಟವನು ಅಂತ ಆದರೆ ಅವನ ಬಂಡವಾಳ ಬಯಲು ಮಾಡೋಕ್ಕೆ ಏನಾದರೂ ಒಂದು ಆಧಾರ ಇದ್ದೇ ಇರುತ್ತೆ ಗೌರಿ. ನೀನು ಅದನ್ನು ತೋರಿಸಿ ಈ ಮದುವೆನ ನಿಲ್ಲಿಸಬೇಕು. ನಿನ್ನ ಗಟ್ ಫೀಲಿಂಗ್ ಯಾವತ್ತೂ ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆ ನನಗಿದೆ. ಗೌರಿ, ಪ್ಲೀಸ್ ಹೇಗಾದರೂ ಮಾಡಿ ಗ್ರೀಷ್ಮ ಲೈಫ್ ಹಾಳಾಗದೇ ಇರೋ ಥರ ನೋಡ್ಕೊ. ಜೋಗಿ ಅವರೇ, ನಾವಿಬ್ರು ಒಟ್ಟಿಗೆ ನಿಂತು ಆ ಪರಿಚಯ ಬಣ್ಣನ ಬಯಲು ಮಾಡೋಣ. ಮಾಡುವ, ಅವನಿಗೆ ಸರಿಯಾಗಿ ಗತಿ ಕಾಣಿಸುವ. ಶಿವ ಶಿವ ಶಿವಂ ಶಿವ ಶಿವಂ ಶಿವ 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 ಶಿವಂ ಶಿವ ಶಿವಂ ಶಿವ ಶಿವ. ಅಪ್ಪಯ್ಯ, ಅಪ್ಪಯ್ಯ, ನಮ್ ವೈರಿಗಳಿಗೆ ಬುದ್ಧಿ ಕಲ್ಸೋ ಟೈಮ್ ಬಂದದೆ. ಹೊಸಿ ಕಣ್ಬಿಟ್ಟು ನೋಡಪ್ಪಯ್ಯ, ಯಾರನ್ನ ಕರ್ಕ ಬಂದೀವ್ನಿ ಅಂತ. ಶಿವ ಶಿವ ಶಿವಂ ಶಿವ ಶಿವಂ ಶಿವ ಶಿವ. ಇವನ್ ಯಾಕ್ಲ ಮತ್ ಕರ್ಕೊಂಬಂದಿ? ಅವತ್ತು ಸಾಕ್ಷಿ ತರ್ತೀನಿ ಅಂತ ಹೋದ್ನಲ್ಲ, ಏನಾರ ತಂದವನ ಈ ವಯ್ಯ? ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಿ ಸರ್. ನಾನೇನು ಸುಮ್ಮನೆ ಕೂತಿಲ್ಲ. ನಾನು ಇವತ್ತಿನ ಸಾಕ್ಷಿ ಸಮೇತನೇ ಬಂದಿದ್ದೀನಿ. ಹೌದಪ್ಪಯ್ಯ, ಆ ಬಳ್ಳುಳ್ಳಿ ಕಾರ್ಗೆ ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ಗೊತ್ತಾಗದೆ. ಯಾರ್ಲ ಅವನು? ಗೊತ್ತಾದ ಕೂಡ್ಲೆ ಸೊಂಟ ಮುರಿದು ಕರ್ಕೊಂಬರೋದಲ್ವೇ? ಅಪ್ಪಯ್ಯ, ಅದಕ್ಕೂ ಮುಂಚೆ ಆ ಆಕ್ಸಿಡೆಂಟ್ ಮಾಡಿದವೊಂದು ಬ್ಯಾಕ್ ಗ್ರೌಂಡ್ ಏನು, ಅವ್ನು ಯಾರು ಅಂತ ಹೊಸಿ ನೋಡು ಅಪ್ಪಯ್ಯ. ಏಯ್ ಡಿಟೆಕ್ಟಿವ್, ಅದೇನ್ ತಂದಿದ್ಯೋ ತೋರ್ಸು ಮೊದ್ಲು. ತೋರ್ಸ್ಲಾ? ಅದೇ ಕಾರ್ ಸರ್, ನಿಮ್ಮ ಮಳೆನಿಗೆ ಆಕ್ಸಿಡೆಂಟ್ ಮಾಡಿ ಎಸ್ಕೇಪ್ ಆಗಿದ್ದು. ಹೌದಪ್ಪಯ್ಯ. ಡ್ರೈವರ್ ಯಾರು ಕಂಡಿಡಿದೆ ಅನ್ಲ? ಕಾರ್ ಅದಷ್ಟಕ್ಕದೆ ಆಕ್ಸಿಡೆಂಟ್ ಮಾಡ್ಕೊಂಡು ಹೊಂಟೋಯ್ತದ. ಈ ಫುಟೇಜ್ ನೋಡಿ ಸರ್, ಡ್ರೈವರ್ ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಹೌದು ಸರ್, ಕಾರ್ ನಂಬರ್ನ ಫೋಕಸ್ ಮಾಡಿ ನೋಡಿದಾಗ ಕಾರು ಪರಿಚಯ್ ಶೆಟ್ಟಿ ಅನ್ನೋರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಸೊ ಆದರ್ಶ್ ಅವ್ರ ಆಕ್ಸಿಡೆಂಟ್ ಹಿಂದೆ ಪರಿಚಯ್ ಶೆಟ್ಟಿ ಕೈವಾಡ ಖಂಡಿತವಾಗಿ ಇದೆ ಸರ್. ಈಗ್ಲಾದ್ರೂ ಗೊತ್ತಾಯ್ತಪ್ಪಯ್ಯ ನಾ ಯಾಕೆ ಸುಮ್ಮನೆ ಇವ್ನಿ ಅಂತ. ನಮ್ಗೆ ಅವಮಾನ ಮಾಡಿರೋರ್ನ ನಾವು ಬುದ್ಧಿ ಉಪಯೋಗಿಸೇ ಹೊಡಿಬೇಕು ಅಪ್ಪಯ್ಯ. ಇನ್ನು ಎಲ್ಲ ಬುದ್ಧಿ ಉಪಯೋಗಿಸೋದು? ನಿನ್ನೆ ಅವನಪ್ಪ ಕಾನೂನು ಕಟ್ಲೆ ಅಂತ ಆಟೊಂದೆಲ್ಲ ಮಾತಾಡ್ದ. ಇವತ್ತು ಅವನ ಮಗನೇ ಮಣ್ತಿನ ಕೆಲಸ ಮಾಡೋನಲ್ಲ. ಈಗೇನು ಮಾಡ್ತಾನಂತೆ? ಹೋಗ್ಲಾ, ಅವನನ್ನ ಹೇಳ್ಕೊಂಬನ್ನಿ ಹೋಗ್ಲಾ. ಮಳಿ ಅಂದ್ರೆ ಕಾಲ್ ಮುರಿದವನು ಇನ್ನು ಮುಂದೆ ಎದ್ದೇಳಬಾರ್ದು. ಇಲ್ಲೇ ಅಪ್ಪಯ್ಯ, ಇಲ್ಲೇ ನಾವು ಎಡುತ್ತಾ ಇರೋದು. ಹೊಸಿ ಸಮಾಧಾನವಾಗಿ ಯೋಚನೆ ಮಾಡು. ಇನ್ನು ಎಲ್ಲ ತಾಳ್ಮೆ. ಅಳಿಯಂದ್ರಿಗೆ ಏನಾರ ಆಗಿದ್ದಿದ್ರೆ
ನನ್ನ ಮಗಳು ವಿಧವೆ ಆಗಿರೋಳು. ಇದೇ ಇಸಿಯಾನ ಇಟ್ಕೊಂಡು ಮುಂದುವರಿಯವ ಅಪ್ಪಯ್ಯ. ಆದ್ರೆ ಈ ಇಸಿಯಾನ ಮುಂದುವರ್ಸಕ್ಕೆ ಇನ್ನೂ ಒಬ್ರವ್ರೆ. ಯಾರ್ಲ? ಗೌರಿ. ಅಪ್ಪಯ್ಯ, ಈ ಇಸಿಯದಾಗೆ ಅವಳನ್ನೇ ಅಸ್ತ್ರವಾಗಿ ಉಪಯೋಗಿಸವ. ಯಾವಾಗ್ಲೂ ನಾನು ಸತ್ಯದ ಪರ ಕಾನೂನು ಗೌರವಿಸ್ತೀನಿ ಅಂತೆಲ್ಲ ಹೇಳ್ತಿರ್ತಾಳಲ್ಲ, ಈಗ ಅದೇನ್ ಮಾಡೋಣ ನಾವು ನೋಡುವ. ಅಮೀರೆ ತಗೊಳ್ಳಿ, ಕಾಫಿ ಕುಡೀರಿ, ನಾನೇ ಮಾಡಿದ್ದು. ಹೆಂಗದೆ? ಸಂದಾಗದೆ? ಜೋಗಿ ಅವರೇ, ನಾವು ಪರಿಚಯ ಮುಂದೆ ಸೋತ್ಬಿಟ್ವಿ ಅಂತ ಅನ್ನಿಸ್ತಾ ಇದೆ. ಅವನ ಆಟನೇ ಎಲ್ಲರೂ ನಂಬಿಟ್ರು. ನಮ್ಮ ಮನೆಯವ್ರ ಮುಂದೆ ನನ್ನ ನಂಬಿಕೆನೇ ಸುಳ್ಳು ಮಾಡಿಬಿಟ್ಟ. ಗ್ರೀಷ್ಮನ್ ಜೀವನನ ಹಾಳು ಮಾಡಕ್ ನೋಡ್ತಿದ್ದಾನೆ. ಅಲ್ಲ, ಇದರಿಂದ ಅವನಿಗೆ ಏನು ಲಾಭ? ಅದೇನ್ ಲಾಭವೋ ನಷ್ಟವೋ ನಂಗೆ ಗೊತ್ತಿಲ್ಲ. ಅವನ್ ವಿರುದ್ಧವಾಗಿ ಒಂದು ಸಾಕ್ಷಿನೂ ನಮ್ಮ ಹತ್ರ ಇಲ್ವಲ್ಲ. ಒಂದು ಫೋಟೋ ವಿಡಿಯೋ ಏನಾರ ಮಾಡ್ಕೊಂಡ್ಬಿಡ್ಬೇಕಾಗಿತ್ತು ಅವತ್ತೇ. ಜೋಗಿ ಅವರೇ, ಗ್ರೀಷ್ಮನ್ ಜೀವನ ಹಾಳಾಗೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅವಳು ನನ್ನ ತಂಗಿ. ನಾನು ಅವಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ಆದ್ರೆ ಅವಳಿಗೆ ಇದೆಲ್ಲ ಅರ್ಥನೇ ಆಯ್ತಿಲ್ವೇ? ನಾವೇನಾದರೂ ಮಾಡಲೇಬೇಕು ಜೋಗಿ ಅವರೇ. ಇಲ್ಲಾಂದ್ರೆ ನಮ್ಮ ಮನೆಯವ್ರು ಎಲ್ಲರೂ ಅವ್ನ ಮೋಸಕ್ಕೆ ಬಲಿಯಾಗೋದನ್ನ ನಾವು ತಡೆಯೋಕ್ಕೆ ಆಗಲ್ಲ. ನಂಬಿಕೆ ಇಲ್ದೇ ಇರೋ ಕಡೆ ನಾವ್ ಏನೇ ವಾದ ಮಾಡಿದ್ರು ಅದು ಸುಳ್ಳಾಗೋಯ್ತದೆ ಅಮ್ಮೇರೆ. ಪರಿಸ್ಥಿತಿ ಹಿಂಗಿರುವಾಗ ಅವ್ನ ಮೋಸನ ಹೆಂಗ್ ಎಲ್ರ ಮುಂದೆ ತೋರ್ಸೋದು? ಅಮ್ಮೇರೆ, ನೀವು ಫೀಲ್ ಆಗ್ಬಿಡಿ, ಕುಂತ್ಕೊಂಡು ಯೋಚನೆ ಮಾಡುವ, ಏನಾರ ಒಂದು ಉಪಾಯ ಹೊಳಿತದೆ. ನಾವು ಯೋಚನೆ ಮಾಡೋದಕ್ಕೆ ಟೈಮ್ ಎಲ್ಲಿದೆ, ನೀವೇ ಹೇಳಿ. ಈ ಪರಿಚಯಗೆ ಆಲ್ರೆಡಿ ಒಂದ್ ಮದುವೆ ಆಗಿದ್ದು, ನಮ್ ಗ್ರೀಸ್ಮಿನ್ ಮದುವೆ ಆಗಕ್ಕೆ ತಯಾರಾಗವನೆ. ಈಟೆಲ್ಲ ನಡೀತಾ ಇದ್ರು ಅವ್ನ್ ಮದುವೆ ಆಗಿರೋ ಹುಡುಗಿ ಏನಕ್ಕೆ ತೆಪ್ಗವಳೆ ಅಂತ ನಂಗೆ ಅರ್ಥ ಆಯ್ತಾ ಇಲ್ಲ ನೋಡಿ. ಈ ಪರಿಚಯ ಅವ್ನ್ ಕಟ್ಕೊಂಡಿರೋ ಹೆಂಡ್ರಿಗೂ ಮೋಸ ಮಾಡ್ತಾವನೆ ತಾನೆ, ಮತ್ ಅವಳು ಯಾಕೆ ಏನು ಉಸಿರೆತ್ತಾ ಇಲ್ಲ? ಇಟಕ್ಕೆಲ್ಲ ಕಾರಣ ಅವನಯ್ಯ. ಅಲ್ಲ, ಜೊತೆಲೆ ಇದ್ದು ಮೂಗ್ಸಿತಾರ ಎಲ್ರು ಮೋಳ್ ಮಾಡ್ಬಿಟ್ಟ. ಅಪ್ಪ ನೋಡಿದ್ರೆ ಕಾನೂನ್ ಮಾತಾಡ್ತಾನೆ, ಮಗ ನೋಡಿದ್ರೆ ಮೋಂಟನೆ ಕೆಲಸ ಮಾಡವನೆ. ಲೇ ರುದ್ರ, ಇದು ನಿಂಗೆ ಬಿಡ್ಬಾರ್ದು ಕಣ್ಲ. ಅವೋ, ಸ್ವಲ್ಪ ಸಮಾಧಾನದಿಂದ ಮಾತಾಡವೋ. ಏನ್ಲ ಸಮಾಧಾನ? ಬಿಟ್ಬಿಟ್ಟೆ ನೋಡ. ಸ್ವಲ್ಪ ಸುಮ್ಕಿರವೋ. ಅವನನ್ನ ಸದೆ ಬಡಿಯಕ್ಕೆ ಸರಿಯಾದ ಪಿಲಾನೆ ಮಾಡಿವ್ನು. ಅಪ್ಪಯ್ಯ, ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಆ ಗೌರಿನ ಕರ್ದ್ ಕೇಳು. ಕಾನೆ, ಏ ಚಿಕ್ಕಾನೆ, ನೆಂಡ್ರು ಕರ್ಕೊಂಡ್ ಬಾರ್ಲಾ ಇಲ್ಲಿ, ಕೇಳಿಸ್ತೇನ್ಲ? ಕಿವಿ ಕಿತ್ತೋಯ್ತು. ಒಂದ್ಸಲ ಕರ್ದ ಕೇಳಕ್ಕಿಲ್ವಲ್ಲ ನಿಮ್ಗೆ? ಏನಪ್ಪಯ್ಯ? ಏಯ್, ಏನಪ್ಪಯ್ಯ ಇದು? ಈ ವಿಡಿಯೋ ಯಾಕೆ ನಮ್ಗೆ ತೋರಿಸ್ತಾ ಇದೆಯಾ? ಯಾಕೆ? ಆ ವಿಡಿಯೋದಾಗ ಯಾರವ್ರೆ ಅಂತ ಸರಿಯಾಗಿ ನೋಡ್ದೋ ಇಲ್ವೋ? ಹೂಕಂಡ್ಲ, ಪರಿಚಯ್. ಅವನೇ ನಮ್ಮ ಮಧ್ಯಾಹ್ನ ಇದ್ದು ನಸ್ಗುಣ್ಣಿ ಆಟ ಆಡ್ತಾವನೆ. ಮಾವಯ್ಯ, ನೀವು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ? ಇನ್ಯಾವ್ದವ? ನಿಮ್ಮ ಅಣ್ಣನ ಆಕ್ಸಿಡೆಂಟ್ ಬಗ್ಗೆ. ಆ ವಿಡಿಯೋ ನೋಡಿದ್ಮ್ಯಾಗು ನಿಮ್ಮ ಅಣ್ಣನಿಗೆ ಆಕ್ಸಿಡೆಂಟ್ ಮಾಡಿದವನು ಅವನೇ ಅಂತ ನಾನು ಬಿಡಿಸಿ ಹೇಳ್ಬೇಕೆ? ಏನಪ್ಪಯ್ಯ ಹೇಳ್ತಿದ್ಯಾ? ಈ ವಿಡಿಯೋಗೂ ನಮ್ಮ ಬೆಳ್ಳುಳ್ಳಿಗೂ ಆಕ್ಸಿಡೆಂಟ್ಗೂ ಏನ್ ಸಂಬಂಧ?
ಏಯ್ ಹೇಳ್ತಾವನಲ್ಲ ಅದೇನು ಅಂತ ಬೊಗಳು. ಆದರ್ಶಗೆ ಆಕ್ಸಿಡೆಂಟ್ ಮಾಡಿರೋ ಕಾರ್ ಯಾರ್ದು ಅಂತ ನಿಮಗೆ ಗೊತ್ತಾ? ಇಲ್ಲ. ಪರಿಚಯ್ ಶೆಟ್ಟಿದು.